ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಒಂದು ಹೊಸ ಕೆಲಸದ ಮೊದಲನೇ ದಿನ, ಆ ಒಂದು ಫೀಲಿಂಗ್ ಇದೆಯಲ್ಲ, ಸ್ವಲ್ಪ ಎಕ್ಸೈಟ್ಮೆಂಟ್, ಸ್ವಲ್ಪ ಟೆನ್ಷನ್ ನಮ್ಮೆಲ್ಲರಿಗೂ ನೆನ್ಪಿರತ್ತಲ್ವಾ? ಹಾಗಿದ್ರೆ ಆ ಆರಂಭದ ದಿನಗಳನ್ನ ಒಂದು ಯಶಸ್ವಿ ವೃತ್ತಿಪಯಣದ ಅಡಿಪಾಯವನ್ನಾಗಿ ಮಾಡೋದು ಹೇಗೆ? ಬನ್ನಿ, ಈ ಪಯಣದ ನಕ್ಷೆಯನ್ನ ಒಟ್ಟಿಗೆ ನೋಡೋಣ. ಈ ಪ್ರಶ್ನೆ ಇದೆಯಲ್ಲ, ಇದು ಬಹುಶಃ ನಾವೆಲ್ಲರೂ ಒಂದಲ್ಲ ಒಂದ್ಸಲ ಕೇಳ್ಕೊಂಡಿರ್ತೀವಿ. ಆ ಮೊದಲ ದಿನದ ಉತ್ಸಾಹವನ್ನ 1 ವರ್ಷದ ಯಶಸ್ಸು ಮತ್ತು ತೃಪ್ತಿಯಾಗಿ ಪರಿವರ್ತಿಸೋದು ಹೇಗೆ ಸಾಧ್ಯ? ಆಶ್ಚರ್ಯ ಅಂದ್ರೆ, ಇದರ ಉತ್ತರ ನಾವು ಅಂದುಕೊಂಡಿದ್ಕಂತ ತುಂಬಾ ಸರಳವಾಗಿರ್ಬೋದು. ಹೌದು, ಕೇಳಿದ್ದು ಸರಿನೇ. ಯಾವುದೇ ಒಂದು ಯಶಸ್ವಿ ಆರಂಭಕ್ಕೆ ಒಂದು ನಕ್ಷೆ ಬೇಕೇ ಬೇಕು. ಈ ಸಂದರ್ಭದಲ್ಲಿ ಆ ನಕ್ಷೆ ಬೇರೇನೂ ಅಲ್ಲ, ಒಂದು ಚೆನ್ನಾಗಿ ಪ್ಲಾನ್ ಮಾಡಿದ ಆನ್ಬೋರ್ಡಿಂಗ್ ಯೋಜನೆ. ಇದು ಹೊಸದಾಗಿ ಸೇರಿದವರಿಗೆ ದಾರಿ ತೋರಿಸೋದು ಮಾತ್ರ ಅಲ್ಲ, ಅವರಿಗೆ ಆತ್ಮವಿಶ್ವಾಸದಿಂದ ಮುನ್ನುಗ್ಗೋಕೆ ಸಹಾಯ ಮಾಡುತ್ತೆ. ಸರಿ, ಹಾಗಿದ್ರೆ ಈ ಆನ್ಬೋರ್ಡಿಂಗ್ ಕಾರ್ಯಕ್ರಮ ಅಂದ್ರೆ ಏನು? ಇದು ಬರೀ ಫಾರ್ಮ್ ತುಂಬೋ ಕೆಲಸ ಅನ್ಕೋಬೇಡಿ. ಇದರ ಗುರಿ 3 ಮುಖ್ಯವಾದ ವಿಷಯಗಳು. 1, ಹೊಸಬರನ್ನ ತಂಡದ ಒಂದು ಭಾಗ ಮಾಡೋದು. 2, ಅವರನ್ನ ಕಂಪನಿಯ ಕಲ್ಚರ್ ಜೊತೆ ಬೆಸೆಯೋದು. ಮತ್ತು 3, ಅವರು ತಮ್ಮ ಕೆಲಸದಲ್ಲಿ ಆದಷ್ಟು ಬೇಗ ಯಶಸ್ವಿಯಾಗೋಕೆ ಹೆಲ್ಪ್ ಮಾಡೋದು. ಒಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಈ ಪಯಣ ಶುರುವಾಗೋದು ಮೊದಲನೇ ದಿನದಿಂದಲ್ಲ, ಅದಕ್ಕೂ ಮೊದಲೇ ಸಿದ್ಧತೆಗಳು ಶುರುವಾಗಿರುತ್ತೆ. ಇದನ್ನೇ ಪ್ರೀ ಆನ್ಬೋರ್ಡಿಂಗ್ ಅಂತ ಕರೆಯೋದು, ಮತ್ತು ಇದು ತುಂಬಾನೇ ಪ್ರಮುಖವಾದ ಹಂತ. ಯೋಚನೆ ಮಾಡಿ, ಮೊದಲನೇ ದಿನ ಬಂದು ಪೇಪರ್ ವರ್ಕ್ ಗಡಿಬಿಡಿ ಮಾಡೋ ಬದಲು ಎಲ್ಲವೂ ಮೊದಲೇ ರೆಡಿ ಇದ್ರೆ ಹೇಗಿರುತ್ತೆ? ಅವರಿಗೆ ಬೇಕಾದ ಇಮೇಲ್, ಸಾಫ್ಟ್ವೇರ್ ಆಕ್ಸೆಸ್ ಎಲ್ಲವೂ ಸಿದ್ಧ. ಒಂದು ವೆಲ್ಕಮ್ ಕಿಟ್ ಅವರನ್ನ ಸ್ವಾಗತಿಸುತ್ತೆ. ಅಷ್ಟೇ ಅಲ್ಲ, ಏನೇ ಡೌಟ್ ಇದ್ರೂ ಕೇಳೋಕೆ ಅಂತ ಒಬ್ಬ ಬಡ್ಡಿ ಅಥವಾ ಫ್ರೆಂಡ್ಲಿ ಸಹೋದ್ಯೋಗಿ ಇದ್ರೆ ಅದು ಎಷ್ಟು ಧೈರ್ಯ ಕೊಡುತ್ತೆ. ಇದೆಲ್ಲವೂ ಅವರು ಆಫೀಸ್ಗೆ ಕಾಲಿಡೋ ಮೊದಲೇ ನಾವು ನಿಮ್ಗಾಗಿ ಕಾಯ್ತಾ ಇದೀವಿ ಅನ್ನೋ ಒಂದು ಪವರ್ಫುಲ್ ಮೆಸೇಜ್ ಕೊಡುತ್ತೆ. ಓಕೆ, ಈಗ ನಿಜವಾದ ಪಯಣ ಶುರು. ಹೊಸ ಉದ್ಯೋಗಿ ಕಂಪನಿಯ ಗೇಟ್ನಿಂದ ಒಳಗೆ ಬಂದಾಗಿನಿಂದ ಮೊದಲ ವಾರದ ಕೊನೆಯವರೆಗೂ ಪ್ರತಿಯೊಂದು ಹೆಜ್ಜೆಯೂ ಬಹಳ ಮುಖ್ಯ. ಇದು ಕೇವಲ ಒಂದು ಇಂಟ್ರೊಡಕ್ಷನ್ ಅಲ್ಲ, ಇದೊಂದು ಇಮರ್ಷನ್, ಅಂದ್ರೆ ಆ ವಾತಾವರಣದಲ್ಲಿ ಸಂಪೂರ್ಣವಾಗಿ ಮುಳುಗುವ ಅನುಭವ. ಮೊದಲ ವಾರದ ಪ್ಲಾನ್ ತುಂಬಾನೇ ಮುಖ್ಯ. ಮೊದಲು ಕಂಪನಿಯ ದೊಡ್ಡ ವಿಷನ್ ಏನು ಅಂತ ತೋರ್ಸೋದು. ಆಮೇಲೆ ವಾರದ ಮಧ್ಯದಲ್ಲಿ ಅವರ ಸ್ಪೆಸಿಫಿಕ್ ಕೆಲಸದ ಬಗ್ಗೆ ಟ್ರೈನಿಂಗ್ ಕೊಡೋದು. ಕೊನೆಯಲ್ಲಿ ಒಂದು ಸಣ್ಣ ಟಾಸ್ಕ್ ಕೊಡೋದ್ರಿಂದ ನಾನು ಏನಾದರೂ ಕಾಂಟ್ರಿಬ್ಯೂಟ್ ಮಾಡಬಲ್ಲೆ ಅನ್ನೋ ಕಾನ್ಫಿಡೆನ್ಸ್ ಮೊದಲನೇ ವಾರದಲ್ಲೇ ಬರುತ್ತೆ. ಈ ಆಕ್ಟಿವಿಟಿಗಳು ಹೊಸಬರಿಗೆ ಏನು ಮಾಡಬೇಕು ಅಂತ ಹೇಳೋದು ಮಾತ್ರವಲ್ಲ, ಹೇಗೆ ಮಾಡಬೇಕು ಮತ್ತು ಯಾಕೆ ಮಾಡಬೇಕು ಅನ್ನೋದನ್ನು ಸ್ಪಷ್ಟಪಡಿಸುತ್ತೆ. ನೋಡಿ, ಮೊದಲ ವಾರದಲ್ಲೇ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ರೆ ಮುಂದೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ಸರಿ, ಮೊದಲ ವಾರ ಕಲಿಕೆ ಆಯ್ತು. ಈಗ ಮುಂದೇನು? ಈಗ ಶುರುವಾಗೋದೇ ಅಸಲಿ ಆಟ. ಅಂದ್ರೆ ಕೇವಲ ಕಲಿಯೋದ್ರಿಂದ ಮುಂದೆ ಹೋಗಿ ತಂಡಕ್ಕೆ ಆಕ್ಟಿವ್ ಆಗಿ ಕಾಂಟ್ರಿಬ್ಯೂಟ್ ಮಾಡೋಕೆ ಶುರು ಮಾಡೋದು. ಇದುವೇ ನಿಜವಾದ ಇಂಟಿಗ್ರೇಷನ್ನ ಆರಂಭ. ಇಲ್ಲಿ ಒಂದು ಚಿಕ್ಕ ಆದ್ರೆ ತುಂಬಾನೇ ಇಂಪಾರ್ಟೆಂಟ್ ವ್ಯತ್ಯಾಸ ಇದೆ: ಲರ್ನಿಂಗ್ ವರ್ಸಸ್ ಇಂಟಿಗ್ರೇಷನ್. ಕಲಿಯೋದಂದ್ರೆ ಇನ್ಫಾರ್ಮೇಷನ್ ತಗೊಳ್ಳೋದು, ಆದ್ರೆ ಇಂಟಿಗ್ರೇಟ್ ಆಗೋದಂದ್ರೆ ಆ ಇನ್ಫಾರ್ಮೇಷನ್ ಬಳಸಿ ಟೀಮ್ ಜೊತೆ ಸೇರಿ ಪ್ರಾಬ್ಲಮ್ಸ್ ಸಾಲ್ವ್ ಮಾಡೋದು. ಇದೇ ಒಬ್ಬ ಹೊಸ ವ್ಯಕ್ತಿಯನ್ನ ತಂಡದ ಪ್ರಮುಖ ಭಾಗವನ್ನಾಗಿ ಮಾಡೋದು. ಈ 30, 60, 90 ದಿನಗಳ ಪ್ಲಾನ್ ಇದೆಯಲ್ಲ, ಇದೇ ಈ ಪಯಣದ ರೋಡ್ ಮ್ಯಾಪ್. ಗಮನಿಸಿ, ಇದು ಸ್ಟೆಪ್ ಬೈ ಸ್ಟೆಪ್ ಪ್ರೋಗ್ರೆಸ್. ಮೊದಲ 30 ದಿನ ಜಸ್ಟ್ ಕಲಿಯೋದು, ಅರ್ಥ ಮಾಡ್ಕೊಳ್ಳೋದು. ಆಮೇಲೆ 60 ದಿನದ ಹೊತ್ತಿಗೆ ಆಕ್ಷನ್ಗೇಳ್ದು ಕಾಂಟ್ರಿಬ್ಯೂಟ್ ಮಾಡೋದು. ಕೊನೆಗೆ 90 ದಿನದ ಹೊತ್ತಿಗೆ ಅವರೇ ಇನಿಷಿಯೇಟಿವ್ ತಗೊಂಡು ಲೀಡ್ ಮಾಡೋ ಹಂತಕ್ಕೆ ಬರ್ಬೇಕು. ಈ ಕ್ಲಿಯರ್ ಮೈಲ್ಸ್ಟೋನ್ಸ್ ಇದ್ರೆ ಅವ್ರಿಗೂ ದಾರಿ ಸ್ಪಷ್ಟವಾಗಿರುತ್ತೆ. ಹಾಗಾಗಿ ಯಾವುದೇ ಆನ್ಬೋರ್ಡಿಂಗ್ ಪ್ಲಾನ್ನ ಅಲ್ಟಿಮೇಟ್ ಟೆಸ್ಟ್ ಅಂದ್ರೆ ಈ ಪ್ರಶ್ನೆನೇ: ನಮ್ಮ ಪ್ಲಾನ್ ನಿಜವಾಗ್ಲೂ ಹೊಸಬ್ರು ಎಫೆಕ್ಟಿವ್ ಆಗಿ, ಎಂಗೇಜ್ಡ್ ಆಗಿ ಮತ್ತು ಕಂಪನಿಯ ಕಲ್ಚರ್ ಜೊತೆ ಬೇಗ ಹೊಂದಿಕೊಳ್ಳೋಕೆ ಹೆಲ್ಪ್ ಮಾಡ್ತಿದ್ಯಾ? ಓಕೆ, ಪ್ಲಾನ್ ಎಲ್ಲ ಸೂಪರ್ ಆಗಿದೆ, ಆದ್ರೆ ಇದು ವರ್ಕ್ ಆಗ್ತಿದೆ ಅಂತ ಗೊತ್ತಾಗೋದು ಹೇಗೆ? ಯಾವುದೇ ಒಳ್ಳೆ ಪಯಣದ ಹಾಗೆ ಇಲ್ಲೂ ಕೂಡ ನಾವು ಸಕ್ಸಸ್ ಅನ್ನು ಅಳತೆ ಮಾಡಕ್ಕೆ ಸ್ಪಷ್ಟವಾದ ಮಾರ್ಗಗಳಿವೆ. ಹೌದು, ಯಶಸ್ಸು ಅನ್ನೋದು ಸುಮ್ನೆ ಒಂದು ಫೀಲಿಂಗ್ ಅಲ್ಲ. ಹೊಸಬರಿಗೆ ಚೆನ್ನಾಗನ್ಸ್ತಿದೆ ಅಂತ ಹೇಳಿದ್ರೆ ಸಾಲ್ದು, ಅದನ್ನ ನಾವು ನಂಬರ್ಸ್ ಮೂಲಕ ಅಳತೆ ಮಾಡಬಹುದು, ಮಾಡ್ಲೇಬೇಕು ಕೂಡ. ಆಗ ಮಾತ್ರ ನಮ್ಮ ಪ್ರೋಸೆಸ್ ಅನ್ನು ಇನ್ನಷ್ಟು ಇಂಪ್ರೂವ್ ಮಾಡೋಕೆ ಸಾಧ್ಯ. ಮೊದಲನೇ ಮೆಟ್ರಿಕ್ ಟೈಮ್ ಟು ಪ್ರೊಡಕ್ಟಿವಿಟಿ. ಸಿಂಪಲ್ ಆಗಿ ಹೇಳೋದಾದ್ರೆ, ಒಬ್ಬ ಹೊಸ ವ್ಯಕ್ತಿ ಬಂದು ಸಂಪೂರ್ಣವಾಗಿ ತಮ್ಮ ಕೆಲಸದಲ್ಲಿ ತೊಡಗಿಸಿಕೊಳ್ಳೋಕೆ ಎಷ್ಟು ಸಮಯ ತಗೊಳ್ತಾರೆ. ಈ ಸಮಯ ಎಷ್ಟು ಕಡಿಮೆ ಇರುತ್ತೋ ನಮ್ಮ ಆನ್ಬೋರ್ಡಿಂಗ್ ಅಷ್ಟು ಎಫೆಕ್ಟಿವ್ ಆಗಿದೆ ಅಂತ ಅರ್ಥ. ಎರಡನೆಯದ್ದು ರೀಟೆನ್ಷನ್ ರೇಟ್. ಅಂದ್ರೆ
90 ದಿನ ಆದ್ಮೇಲೆ ಹೊಸದಾಗಿ ಸೇರಿದವರಲ್ಲಿ ಎಷ್ಟು ಜನ ನಮ್ ಜೊತೆನೆ ಉಳಿದುಕೊಂಡಿದ್ದಾರೆ? ಒಂದು ಒಳ್ಳೆ ಆನ್ಬೋರ್ಡಿಂಗ್ ಅನುಭವ ಇದ್ರೆ ಅವರು ಕಂಪನಿಯಲ್ಲಿರೋಕೆ ಇಷ್ಟಪಡ್ತಾರೆ. ಇದು ಕಂಪನಿಗೆ ಲಾಂಗ್ ಟರ್ಮ್ನಲ್ಲಿ ತುಂಬಾನೇ ಲಾಭದಾಯಕ. ಮತ್ತು ಮೂರನೇದಾಗಿ ನ್ಯೂ ಹೈಯರ್ ಸ್ಯಾಟಿಸ್ಫ್ಯಾಕ್ಷನ್ ಸ್ಕೋರ್. ಇದು ಎಲ್ಲಕ್ಕಿಂತ ಮುಖ್ಯವಾಗಿರಬಹುದು, ಯಾಕೆಂದ್ರೆ ಇದು ನೇರವಾಗಿ ಹೊಸ ಉದ್ಯೋಗಿಗಳಿಂದ ಬರೋ ಫೀಡ್ಬ್ಯಾಕ್. ಆನ್ಬೋರ್ಡಿಂಗ್ ಪ್ರಾಸೆಸ್ ಬಗ್ಗೆ ಅವರ ಅನುಭವ ಹೇಗಿತ್ತು? ಈ ಮಾಹಿತಿ ನಿಜವಾಗ್ಲೂ ಅಮೂಲ್ಯ. ಈ 3 ಮೆಟ್ರಿಕ್ಗಳನ್ನು ಒಟ್ಟಿಗೆ ನೋಡಿದಾಗ ಒಂದು ಕಂಪ್ಲೀಟ್ ಪಿಕ್ಚರ್ ಸಿಗುತ್ತೆ. ನೋಡಿ, ಹೊಸಬರಿಗೆ ಖುಷಿಯಾದ್ರೆ ಅವರು ಬೇಗ ಕೆಲಸ ಕಲಿತಾರೆ, ಅವರು ಬೇಗ ಪ್ರೊಡಕ್ಟಿವ್ ಆದ್ರೆ ಅವರು ನಮ್ ಜೊತೆ ತುಂಬಾ ದಿನ ಇರ್ತಾರೆ. ಎಲ್ಲವೂ ಒಂದಕ್ಕೊಂದು ಕನೆಕ್ಟೆಡ್. ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶವೇನು? ಆನ್ಬೋರ್ಡಿಂಗ್ ಅನ್ನೋದು ಕೇವಲ ಒಂದು ಚೆಕ್ ಲಿಸ್ಟ್ ಅಥವಾ ಫಾರ್ಮ್ಯಾಲಿಟಿ ಅಲ್ಲ. ಇದು ಒಂದು ಸ್ಟ್ರಾಟಜಿಕ್ ಇನ್ವೆಸ್ಟ್ಮೆಂಟ್, ಜನರ ಮೇಲೆ ಮತ್ತು ಕಂಪನಿಯ ಪರ್ಫಾರ್ಮೆನ್ಸ್ ಮೇಲೆ ಮಾಡುವ ಹೂಡಿಕೆ. ಒಂದು ಒಳ್ಳೆ ಆರಂಭ ಒಂದು ಒಳ್ಳೆ ಭವಿಷ್ಯಕ್ಕೆ ಅಡಿಪಾಯ ಹಾಕುತ್ತೆ. ನಾವು ಮುಗ್ಸೋಕ್ಕಿಂತ ಮುಂಚೆ ಒಂದು ಕೊನೆಯ ಪ್ರಶ್ನೆ. ಒಂದು ಒಳ್ಳೆ ಆನ್ಬೋರ್ಡಿಂಗ್ ಪ್ಲಾನ್ ಒಬ್ಬ ವ್ಯಕ್ತಿಯನ್ನ ಯಶಸ್ವಿ ಉದ್ಯೋಗಿಯನ್ನಾಗಿ ಮಾಡುತ್ತೆ ಅನ್ನೋದು ನಮಗೀಗ ಗೊತ್ತಾಯ್ತು. ಆದ್ರೆ ಅದೇ ಪ್ಲಾನ್ ಇಡೀ ಕಂಪನಿಯ ಒಂದು ಅದ್ಭುತ ಕಲ್ಚರನ್ನೇ ಕಟ್ಟೋಕೆ ಹೇಗೆ ಸಹಾಯ ಮಾಡಬಹುದು? ಇದ್ರ ಬಗ್ಗೆ ಯೋಚನೆ ಮಾಡಿ.